ನಮಸ್ತೆ ಕರ್ನಾಟಕ. ತುಂಬಾ ಜನಕ್ಕೆ ನಮ್ಮ ಕೋರ್ಸಸ್ ನ ವಿವರಗಳು ಬೇಕಾಗಿತ್ತು. ಈ ವಿಡಿಯೋದಲ್ಲಿ ನಮ್ಮ ಕೋರ್ಸಸ್ ಯಾವ ರೀತಿ ಡಿಸೈನ್ ಮಾಡಿದೀವಿ, ಈ ಕೋರ್ಸಸ್ ನ ನೀವು ಹೆಂಗ್ ಪಡ್ಕೊಳ್ಳೋದು, ಎಲ್ಲಿ ಪಡ್ಕೊಳ್ಳೋದು, ಇದರಿಂದ ಬೆನಿಫಿಟ್ ಏನು, ಯಾವ ಸಿಲೆಬಸ್ ನಾವು ಮಾಡ್ತೀವಿ, ಸೊ ನಮ್ಮ ಸಿಲೆಬಸ್ ನಮ್ಮ ಗ್ಲೋಬಲ್ ಸ್ಟ್ಯಾಂಡರ್ಡ್, ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಸ್ಟ್ಯಾಂಡರ್ಡ್ ಇದೆಯಾ, ಪ್ರತಿಯೊಂದು ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ TD ಅಕಾಡೆಮಿ ನಮ್ಮ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ, ನಮ್ಮ ಕರ್ನಾಟಕದ ನಂಬರ್ 1 ಷೇರು ತರಬೇತಿ ಕೇಂದ್ರ. ಕರ್ನಾಟಕದಲ್ಲಿ 8 ಬ್ರಾಂಚ್ಗಳನ್ನು ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ, ನುರಿತ ಸಿಬ್ಬಂದಿ, ಯಾರಿಗೆ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್, ಜೊತೆಗೆ TD ಅಕಾಡೆಮಿ ರಾಜಾಜಿನಗರ ಬ್ರಾಂಚಲ್ಲಿ, ಅಂದರೆ ನಮ್ಮ ಬ್ರಾಂಚ್, ನನ್ನ ಬ್ರಾಂಚ್ ಮೇನ್ಲಿ. ಸೊ ಬೇರೆ ಬ್ರಾಂಚ್ಗೆ ಹೋಗೋಕ್ಕೆ ಮುಂಚೆ ನಮ್ಮ ರಾಜಾಜಿನಗರ ಬ್ರಾಂಚಲ್ಲಿ ಮಿನಿಮಮ್ 1 to 2 years ಇಲ್ಲಿ ಚೆನ್ನಾಗಿ ಅವ್ರನ್ನ ಟ್ರೈನ್ ಅಪ್ ಮಾಡಿ ಆಮೇಲೆ ನಾವು ಬ್ರಾಂಚಸ್ ಮಾಡ್ತಾರೆ. ದಟ್ ಈಸ್ ಅ ಯೂನಿಕ್ನೆಸ್ ಅಬೌಟ್ TD ಅಕಾಡೆಮಿ. ಜಸ್ಟ್ ಲೈಕ್ ಅ ಮಾರ್ವಾಡಿ ಕಾನ್ಸೆಪ್ಟ್. ಒಬ್ಬ ಮಾರ್ವಾಡಿ ಹುಡುಗ ಜಸ್ಟ್ ಒಂದು ಅಂಗಡಿಗೆ ಬಂದು ಕೆಲಸಕ್ಕೆ ಸೇರ್ಕೊಂಡ್ರೆ ಹೆಂಗೆ ಟ್ರಸ್ಟ್ ಬಿಲ್ಡ್ ಆಗಿ ಇನ್ನೊಂದು ಅಂಗಡಿ ಹಾಕ್ಕೊಡ್ತಾರಲ್ಲ, ಅದೇ ಕಾನ್ಸೆಪ್ಟಲ್ಲಿ TD ಸಂಸ್ಥೆ ಸಹ ನಮ್ಮ ರಾಜಾಜಿನಗರ್ ಬ್ರಾಂಚಲ್ಲಿ ಯಾರು ಬಂದು ಕೆಲಸ ಮಾಡ್ತಾರೋ, ನಂಬಿಕೆ ಉಳಿಸ್ಕೋತಾರೋ ಅಂಥವ್ರನ್ನ ನೋಡಿ ಇನ್ನೊಂದು ಬ್ರಾಂಚನ್ನು ನಾವು ಮಾಡಿಕೊಡ್ತಾ ಇದೀವಿ, ನಾಲೆಜ್ ಇರೋರ್ಗೆ ಮಾತ್ರ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಟ್ರಾನ್ಸ್ಫಾರ್ಮ್ ಇಂಡಿಯಾ ಟು ಡಿಜಿಟಲ್ ಇನ್ವೆಸ್ಟಿಂಗ್. TD ಫುಲ್ ಫಾರ್ಮ್ ತುಂಬ ಜನಕ್ಕೆ ಗೊತ್ತಿಲ್ಲ. TD ಅಂದರೆ ಭಾರತವನ್ನ ಡಿಜಿಟಲ್ ಹೂಡಿಕೆ, ಭಾರತನೇ ಟ್ರಾನ್ಸ್ಫರ್ ಮಾಡಬೇಕಂತ ಕಟ್ಟಿರೋ ಸಂಸ್ಥೆ. 2016ರಲ್ಲಿ ನನ್ನ ಹೆಸರು ಮನೋಜ್ ಕುಮಾರ್, BE MBA. ಸೊ ನಾನು BE MBA ಮಾಡಿ ಬಾಷಲ್ಲಿ 2 ವರ್ಷ ಕೆಲಸ ಮಾಡಿ, ಜೂನಿಯರ್ ಅಸಿಸ್ಟೆಂಟ್ ಆಗಿ BMTCಯಲ್ಲಿ 1 ವರ್ಷ ಕೆಲಸ ಮಾಡಿ, ಸೊ ಅದೆಲ್ಲ ಕೆಲಸಗಳನ್ನು ಸೈಡ್ಗಿಟ್ಟು ಕ್ವಿಟ್ ಮಾಡಿ ಕಂಪ್ಲೀಟ್ಲಿ ಫುಲ್ ಟೈಮ್ ಟ್ರೇಡಿಂಗ್, ಇನ್ವೆಸ್ಟಿಂಗ್, ಜೊತೆಗೆ ಕ್ಲಾಸಸ್, ಜೊತೆಗೆ ಫಿನಾನ್ಷಿಯಲ್ ಪ್ಲಾನಿಂಗ್, ಬಿಕಾಸ್ ಐ ಆಮ್ ಅ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ಇನ್ವೆಸ್ಟ್ ಮಾಡಿಸೋದು, ಸೊ ಇದೊಂದು. ಸೊ ಆಲ್ಮೋಸ್ಟ್ ಐ ಆಮ್ ಮ್ಯಾನೇಜಿಂಗ್ ಒಂದು 70 crores ಫಂಡನ್ನ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಅಷ್ಟು ಜವಾಬ್ದಾರಿ ಕನ್ನಡಿಗರು ನನ್ನ ಮೇಲೆ ಇಟ್ಟಿದ್ದಾರೆ, ಅಷ್ಟು ಭರವಸೆ ಕನ್ನಡಿಗರು ನನ್ನ ಮೇಲೆ ಇಟ್ಟಿದ್ದಾರೆ. ಸೊ ನೋಡೋಣ, 50,000 ಜನಕ್ಕೆ ನಾವು ಟ್ರೈನ್ ಅಪ್ ಮಾಡಿದ್ದೀವಿ TD ಸಂಸ್ಥೆಯಿಂದ. ಇದು ಒನ್ ಆಫ್ ದ ಬೆಸ್ಟ್ ಸಂಸ್ಥೆ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಹೇಳೋದಕ್ಕಿಂತ ನಮ್ಮ ಸ್ಟೂಡೆಂಟ್ಸ್ಗಳನ್ನು ಬಂದು ನೀವು ಮಾತಾಡಿಸಿ, ಅವ್ರು ನನಗಿಂತ ತುಂಬ ಚೆನ್ನಾಗಿ ನಮ್ಮ TD ಸಂಸ್ಥೆ ಬಗ್ಗೆ ನಿಮ್ಗೆ ಹೇಳ್ತಾರೆ. ಸೊ ದೆನ್ ಓನ್ಲಿ ಯು ಕ್ಯಾನ್ ಜಾಯಿನ್. ಸೊ ಕರ್ನಾಟಕಸ್ ಮೋಸ್ಟ್ ಟ್ರಸ್ಟೆಡ್ ಅಕಾಡೆಮಿ ಇದು. ಸೊ ಏನಕ್ಕೆ ನಮ್ಮ ಸಂಸ್ಥೆನ ಚೂಸ್ ಮಾಡಬೇಕಂದ್ರೆ, ವಿ ಆರ್ ದ ಬೆಸ್ಟ್, ವಿ ಆರ್ ದ ನಂಬರ್ 1 ವಿ ಕ್ಯಾನ್ ಸೇ. ಸೊ ಆ್ಯಸ್ ಪರ್ ಗೂಗಲ್ ರಿವ್ಯೂಸ್, ಆ್ಯಸ್ ಪರ್ ಸ್ಟೂಡೆಂಟ್ಸ್ ರಿವ್ಯೂಸ್, ಆ್ಯಸ್ ಪರ್ ಪ್ರತಿಯೊಂದರ ಪ್ರಕಾರ ನಾವು ವಿ ಸ್ಟ್ಯಾಂಡ್ ಔಟ್. ಒಂದು ಬೆಂಚ್ ಮಾರ್ಕ್ನ ಕರ್ನಾಟಕದಲ್ಲಿ ಕ್ರಿಯೇಟ್ ಮಾಡಿದ್ದೀವಿ. 50,000 ಜನಕ್ಕೆ ನಾವು ಟ್ರೈನ್ ಅಪ್ ಮಾಡಿದ್ದೀವಿ. ಮೇನ್ಲಿ ನಮ್ಮ ಸಂಸ್ಥೆಗೆ ಇಷ್ಟು ಹೆಸರು ಬಂದಿರೋದು, ನಾವು ನಿಮ್ಗೆ ಏನು ಪ್ರಾಮಿಸ್ ಮಾಡಿರ್ತೀವಲ್ಲ ಅದಕ್ಕಿಂತ ಜಾಸ್ತಿ ಡೆಲಿವರ್ ಮಾಡ್ತೀವಿ. ಸೊ ಲೈವ್ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ, ಪ್ರಾಕ್ಟಿಕಲ್ ಕ್ಲಾಸಸ್ ಕೊಡ್ತೀವಿ, ಸೊ ಜೊತೆಗೆ ಥಿಯರಿ ಕ್ಲಾಸಸ್ ಕೊಡ್ತೀವಿ, ನಿಮಗೆ ನೋಟ್ಸ್ ಕೊಡ್ತೀವಿ, ಮೆಂಟರ್ಸ್ನ ಕೊಡ್ತೀವಿ, ಪಕ್ಕದಲ್ಲಿ ಕೂತ್ಕೊಂಡು ನಿಮ್ಗೆ ಹೇಳ್ಕೊಡೋ ಮೆಂಟರ್ಸ್ ಸಿಗ್ತಾರೆ. ಸೊ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇದೆ. 10,000 ಚದರ ಅಡಿ, ಆಲ್ಮೋಸ್ಟ್ 10,000 ಸ್ಕ್ವೇರ್ ಫೀಟ್ ಆಫೀಸ್ ಸ್ಪೇಸ್ ಇದೆ. ಒಂದು ದೊಡ್ಡ ಕಾರ್ಪೊರೇಟ್ ಲೆವೆಲಲ್ಲಿ ನಾವು ಈ TD ಸಂಸ್ಥೆನ ನಡೆಸ್ತಾ ಇದ್ದೀವಿ. ಯಾವ ಕಾರ್ಪೊರೇಟ್ಗೂ ನಾವು ಕಡಿಮೆ ಇಲ್ಲ, ಆ ಮಟ್ಟದಲ್ಲಿ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಈ ಸಂಸ್ಥೆನ ನಡೆಸ್ತಾ ಇದ್ದೀವಿ. ಸೊ ಅರ್ಥ ಮಾಡ್ಕೊಳ್ಳಿ, ನಮ್ಮ ಅಚೀವ್ಮೆಂಟ್ಸನ್ನು ನೋಡಿ, ನಮಗೆ ಏನೇನು ಕೊಟ್ಟಿದ್ದಾರೆ ಅಂತ ನೀವು ನೋಡ್ಬೋದು. ET ಎಕನಾಮಿಕ್ ಟೈಮ್ಸ್ ಕಡೆಯಿಂದ ನಮಗೆ ದ ಮೋಸ್ಟ್ ಟ್ರಸ್ಟೆಡ್ ಸ್ಟಾಕ್ ಮಾರ್ಕೆಟ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಅವಾರ್ಡ್ ಬಂದಿದೆ. ಆ್ಯಂಡ್ ಜಸ್ಟ್ ರೀಸೆಂಟ್ಲಿ ಬಿಗ್ FM ಇಂದ ನಮಗೆ ಕರ್ನಾಟಕದ ಬೆಸ್ಟ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಅಂತ ಒಂದು ಪ್ರಶಸ್ತಿ ಬಂದಿದೆ. ಬಿಗ್ FM ರೀಸೆಂಟ್ಲಿ ನಡೆದಿರೋ ಬಿಗ್ ಇಂಪ್ಯಾಕ್ಟ್ ಅವಾರ್ಡ್ಸಲ್ಲಿ ಸಹ ಅವಾರ್ಡ್ ಬಂದಿದೆ. ಜೊತೆಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕಡೆಯಿಂದ ನಮಗೆ ದುಬೈಯಲ್ಲಿ ಹೋಗಿ ಸನ್ಮಾನ ಮಾಡಿದ್ದಾರೆ. ಜೊತೆಗೆ ನಾನು ಓದಿರೋದು ರೇವಾ ಯೂನಿವರ್ಸಿಟಿಯಲ್ಲಿ, ಅಲ್ಲೂ ಸಹ ಒಂದು ಸನ್ಮಾನ ಕಾರ್ಯಕ್ರಮ, ಡಿಸ್ಟಿಂಗ್ವಿಶ್ಡ್ ಅಲ್ಯೂಮಿನಿ ಅವಾರ್ಡ್ ಸಹ ನನಗೆ ಸಿಕ್ತು. ಜೊತೆಗೆ ಸೆಬಿ ಸರ್ಟಿಫಿಕೇಟ್ ಸಿಕ್ಕಿದೆ, ISO ಸರ್ಟಿಫೈಡ್ ಕಂಪನಿ. ಜೊತೆಗೆ ನಮ್ಮ ಕ್ಲಾಸ್ ರೂಮ್ ಇನ್ಫ್ರಾಸ್ಟ್ರಕ್ಚರು ಪ್ರತಿಯೊಂದನ್ನು ತಿಳ್ಕೊಳ್ಳೋಣ. ಸೊ ಬಿಫೋರ್ ಗೋಯಿಂಗ್ ಟು ಕೋರ್ಸಸ್, ಸರ್ ಈ ವಿಡಿಯೋ ಮೇನ್ ಉದ್ದೇಶ ಬಂದು ನಿಮ್ಮದು ಏನೇನು ಕೋರ್ಸಸ್ ಇದೆ, ಟೈಮಿಂಗ್ಸ್ ಎಲ್ಲಿದೆ, ಬ್ರಾಂಚಸ್ ಎಲ್ಲಿದೆ, ನಂಬರ್ಸ್ ಏನಿದೆ, ಪ್ರತಿಯೊಂದನ್ನು ನಾನು ಹೇಳ್ಕೊಡ್ತೀನಿ. ಮೇನ್ಲಿ ನಮ್ಮದು ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ಐ ಓಪನರ್ ಕೋರ್ಸ್ ಇರುತ್ತೆ. ಫೇಸ್ ಟು ಫೇಸ್ ನಿಮಗೆ ನಮ್ಮ ಬ್ರಾಂಚಸ್ಸಲ್ಲಿ ಹೇಳ್ಕೊಡ್ತೀವಿ. ನಮ್ಮ ಬ್ರಾಂಚಸ್ ಎಲ್ಲೆಲ್ಲಿದೆ ಅಂದರೆ ರಾಜಾಜಿನಗರ, JP ನಗರ, ವೈಟ್ ಫೀಲ್ಡು, ಯಲಹಂಕ, ಹುಬ್ಬಳ್ಳಿ, ದಾವಣಗೆರೆ, ಮೈಸೂರು, ಮಂಗಳೂರು, ಎಲೆಕ್ಟ್ರಾನಿಕ್ ಸಿಟಿ. ಸೊ 2 ಬ್ರಾಂಚ್ ಬರ್ತಾ ಇದೆ.
ಮಂಗಳೂರು ಹಾಗೂ ಎಲೆಕ್ಟ್ರಾನಿಕ್ ಸಿಟಿ ಇನ್ನೇನು ಕೆಲವೇ ತಿಂಗಳಲ್ಲಿ ಲಾಂಚ್ ಆಗ್ತಾ ಇದೆ. ಸೊ ಕಲಬುರ್ಗಿ ಇಲ್ಲೂ ಸಹ ಬ್ರಾಂಚ್ ಇದೆ. ಸೊ ಪ್ರತಿ ಡಿಸ್ಟಿಕಲ್ಲೂ ಒಂದು ಬ್ರಾಂಚ್ ಮಾಡಬೇಕಂತ ಗುರಿ ಇಟ್ಕೊಂಡು ನಡೆಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ. ಸೊ ಯಾವ್ಯಾವ ಡಿಸ್ಟಿಕಲ್ಲಿ ಅತಿ ಹೆಚ್ಚು ಕಮೆಂಟ್ಸ್ ನಾವು ಕಮೆಂಟ್ ಸೆಕ್ಷನಲ್ಲಿ ನೋಡ್ತೀವೋ, ಜೊತೆಗೆ ಅಲ್ಲಿ ಪೊಟೆನ್ಷಿಯಲ್ ಅಲ್ಲಿರೋ ಸ್ಟಾಕ್ ಮಾರ್ಕೆಟ್ ಆಸಕ್ತಿ ಉಳ್ಳವರನ್ನ ನೋಡಿಕೊಂಡು ಅಲ್ಲೂ ಸಹ ನಾವು ಬ್ರಾಂಚಸ್ಸನ್ನು ಮಾಡ್ತೀವಿ. ಸೊ ನಾನು ಕೈ ಮುಗಿದು ಕೇಳ್ಕೊತೀನಿ, ಒಂದು ಸತಿ ನಿಮ್ಮ ಲೈಫಿನ ಒಂದು 3 ಗಂಟೆಗಳನ್ನು ನಮಗೆ ಕೊಡಿ. ನಾವು ನಿಮಗೆ ದುಡ್ಡು ನಿಮಗೋಸ್ಕರ ವರ್ಕ್ ಮಾಡೋದು ಹೇಗೆ ನಾವು ಹೇಳ್ಕೊಡ್ತೀವಿ. ಇಷ್ಟು ದಿನ ನೀವು ದುಡ್ಡಿಗೋಸ್ಕರ ವರ್ಕ್ ಮಾಡ್ತಾ ಇದ್ದೀರಾ, ದುಡ್ಡಿಗೋಸ್ಕರ ನೀವು ಸಂಪಾದನೆ ಮಾಡ್ತಾ ಇದ್ದೀರಾ, ಕಷ್ಟಪಡ್ತಾ ಇದ್ದೀರಾ, ದುಡ್ಡನ್ನ ಹಿಡಿಯೋದಕ್ಕೆ ಹೋಗ್ತಾ ಇದ್ದೀರಾ, ವಿಫಲರಾಗ್ತಾ ಇದ್ದೀರಾ, ಲೈಫಲ್ಲಿ ಬಿದ್ದು ಕುಗ್ಗೋಗಿ ಸೊರಗೋಗಿ ಲೈಫೇ ನರಕ ಅಂತ ಅನುಭವಿಸ್ತಾ ಇದ್ದೀರಾ. ಬಟ್ ದುಡ್ಡು ನಿಮಗೋಸ್ಕರ ವರ್ಕ್ ಮಾಡೋದು ಹೇಗೆ ಅನ್ನೋ ಒಂದು ಕಲೆ ನಮ್ಮ ಕನ್ನಡಿಗರಿಗೆ ತುಂಬ ಕಡಿಮೆ ಇದೆ. ಅದನ್ನು ನಾನು ಹೇಳ್ಕೊಡ್ತೀನಿ. ಸೊ ಈ ಒಂದು ಬಿಸ್ನೆಸ್ ಮೈಂಡ್ಸೆಟ್ಟನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ, ನಮ್ಮ ಕನ್ನಡಿಗರು ಸ್ಟಾಕ್ ಮಾರ್ಕೆಟಲ್ಲಿ ಜಾಸ್ತಿ ಜನ ಬರಬೇಕು. ಸೊ ಜಸ್ಟ್ ಯೋಚನೆ ಮಾಡಿ, ಮಹಾರಾಷ್ಟ್ರದಲ್ಲಿ 20% ಜನ ಇದ್ದಾರೆ, ಗುಜರಾತ್ನಲ್ಲಿ ಪ್ರತಿ ಮನೆಗೂ ಬಿಸ್ನೆಸ್ ಮ್ಯಾನ್ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಬಿಸ್ನೆಸ್ ಅಂದರೆ ಎದುರ್ಕೊಳ್ತೀವಿ. ಅದೇ ಚೆನ್ನಾಗಿ 90% ತಗೊಂಡು ಚೆನ್ನಾಗಿ ಓದಿಸ್ಬಿಟ್ಟು ಕಂಪನಿಗಳಿಗೆ ಕೆಲಸಕ್ಕೆ ಕಳಿಸ್ತೀವಿ. ಅದೇ ಒಬ್ಬ ಗುಜರಾತಿ ಕಂಪನಿ ಕಟ್ತಾನೆ, ಕಂಪನಿ ಕೆಲಸಕ್ಕೆ ಹೋಗಲ್ಲ, ಅಷ್ಟೇ ವ್ಯತ್ಯಾಸ. ಸೊ ಅವ್ನಿಗೆ ಹಿಂಗೆ ಕಟ್ ಮಾಡಿದ್ರೆ ಅವ್ನಿಗೆ ರಕ್ತ ಬರಲ್ಲ, ಬಿಸ್ನೆಸ್ಸೇ ಬರುತ್ತೆ. ನಮ್ಗೆ ಹಿಂಗೆ ಕಟ್ ಮಾಡಿದ್ರೆ ಬ್ಲಡ್ ಬರುತ್ತೆ. ಜೊತೆಗೆ ಅದ್ರ ಮೇಲೆ ಒಂದು ಪ್ಲಾಸ್ಟರ್ ಹಾಕೊಂಡು ಮತ್ತೆ ಬ್ಯಾಗ್ ಹಾಕೊಂಡು ಕೆಲಸಕ್ಕೆ ಹೋಗ್ಬಿಡ್ತೀವಿ. ಸೊ ಈ ಮೈಂಡ್ ಸೆಟ್ಟಿಂದ ಹೊರಗಡೆ ಬರಬೇಕು, ಬಿಸ್ನೆಸ್ ಮೈಂಡ್ ಸೆಟ್ಟಿಗೆ ನಾವು ಬರಬೇಕು. ಆ ಒಂದು ಬಿಸ್ನೆಸ್ಸೇ ಸ್ಟಾಕ್ ಮಾರ್ಕೆಟ್. ಈ ಸ್ಟಾಕ್ ಮಾರ್ಕೆಟನ್ನು ನಾನು 10 ವರ್ಷಗಳಿಂದ ಕಲಿತಾ ಇದ್ದೀನಿ, ಇನ್ನೂ ಕಲಿತಾ ಇದ್ದೀನಿ. 8 ವರ್ಷಗಳಿಂದ ಈ ಸ್ಟಾಕ್ ಮಾರ್ಕೆಟನ್ನು ನಮ್ಮ ಕರ್ನಾಟಕ ಜನತೆಗೆ ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಅದರಿಂದ ಇಷ್ಟು ಪ್ರಸಿದ್ಧಿಗೊಂಡಿದೆ ನಮ್ಮ ಟಿಡಿ ಸಂಸ್ಥೆ. ಸೊ ಜೊತೆಗೆ ಯಾರ್ಯಾರಿಗೆ ನಮ್ಮ ಟಿಡಿ ಸಂಸ್ಥೆ ಬ್ರಾಂಚ್ಗಳಿಗೆ ಬರೋಕ್ಕಾಗಲ್ವೋ, ನೀವು ಇದೇ ಕ್ಲಾಸನ್ನು ಆನ್ಲೈನಲ್ಲಿ ಟಿಡಿ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರ್ನಲ್ಲಿ ಅಪ್ಲಿಕೇಶನ್ ಸಿಗುತ್ತೆ. ಅಲ್ಲಿ ನೀವು ಡೌನ್ಲೋಡ್ ಮಾಡಿ ಫ್ರೀಯಾಗಿ ಕೋರ್ಸ್ಗಳನ್ನು ಅಪ್ಲಿಕೇಶನಲ್ಲೇ ನೋಡ್ಬೋದು. ಇದೊಂದು ಅವಕಾಶ. ನೆಕ್ಸ್ಟ್ ಸರ್, ನನಗೆ ಫಿನಾನ್ಷಿಯಲ್ ಪ್ಲಾನಿಂಗ್ ಬೇಕು, ಮ್ಯೂಚುವಲ್ ಫಂಡ್ ಬಗ್ಗೆ ಕ್ಲಾಸ್ ಬೇಕು, ಅದು ಸಹ ನಾವು ಫ್ರೀಯಾಗಿ ಹೇಳ್ಕೊಡ್ತೀವಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸ್ ಇರುತ್ತೆ. ರಾಜಾಜಿನಗರ್ ಬ್ರಾಂಚಲ್ಲಿ ಇರ್ತದೆ. ಸೊ ನೀವು ಬೇರೆ ಬೇರೆ ಬ್ರಾಂಚಲ್ಲಿ ಇದ್ದರೂ ಸಹ ನಿಮಗೆ ಲೈವ್ ಝೂಮ್ ಮೀಟಿಂಗ್ ಮುಖಾಂತರ ನೀವು ಎಲ್ಲಿ ಕರ್ನಾಟಕದಲ್ಲಿ ಎಲ್ಲಿದ್ದರೂ ಸಹ, ಇಡೀ ಪ್ರಪಂಚದಲ್ಲಿ ಎಲ್ಲಿದ್ದರೂ ಸಹ ನೀವು ಮನೆಯಲ್ಲೇ ಕೂತ್ಕೊಂಡು ಲೈವ್ ಕ್ಲಾಸನ್ನು ನೀವು ಫ್ರೀಯಾಗಿ ನೋಡ್ಬೋದು. ಫಿನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಅದನ್ನು ಸಹ ನಾವು ಹೇಳ್ಕೊಡ್ತೀವಿ. ಸೊ ಟಿಡಿ ಅಕಾಡೆಮಿಯಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಆಗಿರೋ ಕೋರ್ಸಸ್ ಬಗ್ಗೆ ತಿಳ್ಕೊಳ್ಳೋಣ. ಹೈಯೆಸ್ಟ್ ಕ್ರೌಡು ನಮ್ಮ ಸ್ಟೂಡೆಂಟ್ಸ್ಗಳು ಯಾವ ಕೋರ್ಸ್ ತೊಗೊಂಡಿದ್ದಾರೆ ಅಂದರೆ ದಟ್ ಈಸ್ ಲೆವೆಲ್ 1 ಕೋರ್ಸ್, ದಟ್ ಈಸ್ ಗೋಲ್ಡ್ ಕೋರ್ಸ್ ಅಂತಾನು ಕರಿತೀವಿ. ಈ ಗೋಲ್ಡ್ ಕೋರ್ಸಲ್ಲಿ ಏನೇನು ಹೇಳ್ಕೊಡ್ತೀವಿ ಅನ್ನೋದು ಯಕ್ಷ ಪ್ರಶ್ನೆ ತುಂಬ ಜನಕ್ಕೆ. ಈ ಗೋಲ್ಡ್ ಕೋರ್ಸಲ್ಲಿ ನಮ್ಮ ಸಿಲೆಬಸ್ ಹೆಂಗಿರುತ್ತಂದರೆ ಫಂಡಮೆಂಟಲ್ಸ್ ಹೇಳ್ಕೊಡ್ತೀವಿ, ಮಾರ್ಕೆಟ್ ಬೇಸಿಕ್ಸ್. ಅಂದರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ABCD ಗೊತ್ತಿಲ್ಲ ಅಂದ್ರೂ ಸಹ ನೀವು ಗೋಲ್ಡ್ ಕೋರ್ಸಲ್ಲಿ ಕುತ್ಕೋಬೋದು. ನಿಮಗೆ ತುಂಬ ಗೊತ್ತಿದೆ ಅಂದ್ರೂ ಕುತ್ಕೋಬೋದು. ಸೊ ಇದು ಆ ಥರ ಒಂದು ಕೋರ್ಸ್. ತುಂಬ ಜನಕ್ಕೆ ನಾನು ತುಂಬ ಗೊತ್ತಿದೆ ಅನ್ಕೋತಾರೆ, ಬಟ್ ಈ ಗೋಲ್ಡ್ ಕೋರ್ಸ್ ಆದಮೇಲೆ ಏನು ಹೇಳ್ತಾರೆ ಅಂದರೆ ನನಗೆ ಏನೂ ಗೊತ್ತಿರಲಿಲ್ಲ ಸರ್ ಇಷ್ಟು ವರ್ಷ ಅಂತಾರೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸನ್ನು ಕೊಡ್ತೀವಿ ಈ ಗೋಲ್ಡ್ ಕೋರ್ಸಲ್ಲಿ ನಿಮಗೆ. ಸೊ ಈ ಗೋಲ್ಡ್ ಕೋರ್ಸು ಸ್ಟಾರ್ಟ್ ಆಗೋದು ಶನಿವಾರ ಹಾಗೂ ಭಾನುವಾರ 2 ಡೇಸ್ ವರ್ಕ್ಶಾಪ್ ಇರುತ್ತೆ. ಸೊ ಜಸ್ಟ್ 2 ಡೇಸ್ ಸರ್ ಅಂತ ನಾವು ತುಂಬ ಜನ ಕೇಳ್ಬೋದು. ಎಸ್, ಇಟ್ಸ್ ಓನ್ಲಿ 2 ಡೇಸ್. ಸರ್ ಯಾಕೆ ಸರ್ 2 ಡೇಸು? ಯಾಕಂದರೆ ತುಂಬ ಜನಕ್ಕೆ ಶುಕ್ರವಾರ ರಜಾ ಹಾಕ್ಕೊಂಡು ಬೇರೆ ದಿವಸ ರಜಾ ಹಾಕ್ಕೊಂಡು ಬರೋದಕ್ಕಾಗಲ್ಲ. ಸೆಕೆಂಡ್ ಸ್ಯಾಟರ್ಡೆ 4th ಸ್ಯಾಟರ್ಡೆ ರಜಾ ಇರುತ್ತೆ, ಸಂಡೇ ಹೆಂಗಿದ್ರು ರಜಾ ಇರುತ್ತೆ. ಸೊ ಸೆಕೆಂಡ್ ಸ್ಯಾಟರ್ಡೆ 4th ಸ್ಯಾಟರ್ಡೆ ರಜಾ ಜೊತೆಗೆ ಸಂಡೇ ರಜಾ. ಸೊ ನೀವು ರಜಾ ಹಾಕೋ ಅವಶ್ಯಕತೆನೇ ಇಲ್ಲ. ಸೊ ತುಂಬ ಜನ ನಮ್ಗೆ ಕೊಟ್ಟಿರೋ ಫೀಡ್ಬ್ಯಾಕ್ ಏನಂದರೆ, ಸೊ ನಮ್ಮದು ಇನಿಷಿಯಲಿ 3 ಡೇಸ್ ಕ್ಲಾಸಸ್ ಇತ್ತು. ಸೊ 3 ಡೇಸ್ ಕ್ಲಾಸಸ್ಸಲ್ಲಿ ಫ್ರೈಡೇ ರಜಾ ಸಿಗಲ್ಲ, ನಮ್ಮ ಬಾಸು ಸ್ಯಾಡಿಸ್ಟು, ನಮಗೆ ತುಂಬ ಕಷ್ಟ ಆಗ್ತಾಯಿದೆ ಸರ್, ಮಕ್ಕಳನ್ನ ಕ್ಯಾರಿ ಮಾಡಿಕೊಂಡು ಇಲ್ಲಿ ಇನ್ಸ್ಟಿಟ್ಯೂಟಿಗೆ ಬಂದು ಮಕ್ಕಳನ್ನ ಬಿಟ್ಟು ಬರೋದಕ್ಕೆ ಕಷ್ಟ ಆಗ್ತಾಯಿದೆ. ಸೊ ಜೊತೆಗೆ ನಮ್ಮದು ಬೇರೆ ಬೇರೆ ಪ್ರಾಬ್ಲಮ್ಸ್, ಒಬ್ಬೊಬ್ರಿಗೂ ಒಂದೊಂದು ಪ್ರಾಬ್ಲಮ್ಸ್ ಇರುತ್ತೆ. ಎಸ್ಪೆಷಲಿ ನಾರ್ತ್ ಕರ್ನಾಟಕದವ್ರು ಬಂದರೆ ಇಲ್ಲಿ ಉಳ್ಕೊಳ್ಳೋದಕ್ಕೆ 2-3 ಡೇಸ್ ಉಳ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಇವಾಗ ನಾರ್ತ್ ಕರ್ನಾಟಕದವ್ರನ್ನ ನಾವು ಮೈಂಡಲ್ಲಿ ಇಟ್ಕೊಂಡು, ವರ್ಕಿಂಗ್ ಪ್ರೊಫೆಷ್ನಲ್ಸ್ನ ಮೈಂಡಲ್ಲಿ ಇಟ್ಕೊಂಡು ಡೆಫಿನೆಟ್ಲಿ ನಾವೇನು ಮಾಡಿದ್ವಿ, ಆ 3 ಡೇಸ್ ಸಿಲೆಬಸ್ ಏನಿದೆಯಲ್ಲ ಅದನ್ನೇ ನಾವು 2 ಡೇಸಲ್ಲಿ ಹೇಳ್ಕೊಡ್ತೀವಿ. ಬಟ್ ಜಸ್ಟ್ ಟೈಮಿಂಗ್ಸ್ ಒಂದು ಚೇಂಜ್ ಆಗಿದೆ. 9 to 6, 9 to 6. ಶನಿವಾರ ನೆನ್ಪಿಟ್ಕೊಳ್ಳಿ ಟೈಮಿಂಗ್ಸು 9 ಗಂಟೆಗೆ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ಕ್ಲಾಸು. 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕ್ಲಾಸ್ ನಡೆಯುತ್ತೆ. ಸರ್ ಇದೇನು ಸರ್ ಫುಲ್ ಡೇ ಕ್ಲಾಸಸ್ಸೇ ಇರುತ್ತಾ? ಇಲ್ಲ, ಮಿಡ್ಲಲ್ಲಿ ಟೀ ಬ್ರೇಕು, ಲಂಚ್ ಬ್ರೇಕು, ಟೀ ಬ್ರೇಕ್ಸ್ ಅಂತೂ ಇದ್ದೇ ಇರುತ್ತೆ. ಸರ್ ಇದು ಫುಲ್ಲು 2 ಡೇಸಲ್ಲಿ ನನಗೆ ಅರ್ಥ ಆಗುತ್ತಾ?
ಇದೊಂದು ವೆರಿ ಗುಡ್ ಕ್ವೆಶನ್. 2 ಡೇಸಲ್ಲಿ ನಿಮಗೆ 50, 60, 70% ಅರ್ಥ ಆಗಿರ್ಬೋದು. ಇನ್ನು 20% ಅರ್ಥ ಆಗದೇನೂ ಇರ್ಬೋದು. ಅದಕ್ಕೆ ನಾವೇನು ಮಾಡ್ತೀವಿ, ಮಂಡೇ ಟು ಥರ್ಸ್ಡೇ ರಿವಿಷನ್ ಕ್ಲಾಸ್ ಕೊಡ್ತೀವಿ. ಸರ್ ಮಂಡೇ ಟು ಥರ್ಸ್ಡೇ ನಾನು ಬರೋಕ್ಕಾಗಲ್ಲ, ನಾನು ವರ್ಕಿಂಗ್ ಪ್ರೊಫೆಷ್ನಲ್, ನಾನೇನು ಮಾಡಲಿ? ಸೊ ಯಾರ್ಯಾರು ನಿಮಗೆ ಮಂಡೇ ಟು ಥರ್ಸ್ಡೇ ಬರೋಕ್ಕಾಗಲ್ವೋ, ನಿಮಗೆ ಇನ್ನೊಂದು ಎಕ್ಸ್ಕ್ಲೂಸಿವ್ ಆಫರ್, ಫ್ರೀ ರಿವಿಷನ್ ಕ್ಲಾಸ್ ಆನ್ ವೀಕೆಂಡಲ್ಲಿ ರಿವಿಷನ್ ಕ್ಲಾಸ್ ಫ್ರೀ ಕೊಡ್ತಾ ಇದ್ದೀವಿ. ಲೆಟ್ಸ್ ಸೇ ನೀವು ಈ ಸ್ಯಾಟರ್ಡೆ ಸಂಡೇ ಕೋರ್ಸ್ ಬಂದ್ಬಿಟ್ರಿ 2 ಡೇಸ್ ಕೋರ್ಸ್ ಮುಗಿಸಿದ್ರೆ ಸ್ಟಿಲ್ ನಿಮ್ಗೆ ಡೌಟ್ಸ್ ಇದ್ರೆ ನೆಕ್ಸ್ಟ್ ವೀಕ್ ಆದರೂ ಬನ್ನಿ, ನೆಕ್ಸ್ಟ್ ವೀಕ್ ಆದರೂ ಬನ್ನಿ, ಇಲ್ಲ ಬರೋ ತಿಂಗಳು ಬನ್ನಿ. ಸೊ ಒಟ್ಟಿನಲ್ಲಿ ವಿತಿನ್ ಒಂದು 3 ಮಂತ್ಸ್ ಒಳಗಡೆ ಬಂದು ಇದು ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಂಪ್ಲೀಟ್ಲಿ ಇನ್ನೊಂದು ಸತಿ ರಿವಿಷನ್ ಕ್ಲಾಸಲ್ಲಿ ಕೂತ್ಕೊಳ್ಳಿ. ಸ್ಯಾಟರ್ಡೆ ಸಂಡೇನೇ ಕೂತ್ಕೊಳ್ಳಿ. ಸರ್ 20 ದಿವಸ ಪ್ರಾಕ್ಟಿಕಲ್ಸ್ ಕೊಡ್ತಾ ಇದ್ದೀವಿ. 2 ಡೇಸಲ್ಲಿ ಕೋರ್ಸ್ ಮುಗೀತು, ಗೋಲ್ಡ್ ಕೋರ್ಸ್ ಮುಗೀತು. ಪ್ರಾಕ್ಟಿಕಲ್ಸ್ ಏನಕ್ಕೆ ಕೊಡ್ತಾ ಇದ್ದೀವಿ ಅಂದರೆ, ನಿಮಗೆ ಥಿಯರಿ ಕಲ್ತಿದ್ದೀರಾ, ಅದೆಲ್ಲ ಯೂಸ್ ಮಾಡೋದು ಕಲ್ತಿದ್ದೀರಾ, ಬಟ್ ಸ್ಟಿಲ್ ಅದನ್ನು ಟ್ರೇಡ್ ಮಾಡೋದು ಹೇಗೆ, ನಿಮ್ಮ ಒಂದು ಅಮೌಂಟ್ ಇಟ್ಕೊಂಡು ಯಾವ ಥರ ಸೇಫಾಗಿ ಮಾಡೋದು, ಸೊ ಪ್ರತಿಯೊಂದನ್ನು ಪ್ರಾಕ್ಟಿಕಲಿ ನಾವು ಇಲ್ಲಿ ಹೇಳ್ಕೊಡ್ತೀವಿ. ಮಂಡೇ ಟು ಫ್ರೈಡೇ 9:15 to 3:30 ಒಳಗಡೆ ನೀವು ಮಾರ್ಕೆಟ್ ಅವರ್ಸಲ್ಲಿ ಬಂದರೆ ಮಾರ್ಕೆಟ್ ಅವರ್ಸಲ್ಲಿ ನಿಮ್ಗೆ ಹೇಳ್ಕೊಡ್ತೀವಿ. ಸರ್ ನಾನು ಮಾರ್ಕೆಟ್ ಅವರ್ಸಲ್ಲಿ ಬರೋಕ್ಕಾಗಲ್ಲ, ನಾನು ವರ್ಕಿಂಗ್ ಪ್ರೊಫೆಷ್ನಲ್, ನಮಗೆ ಬಾಸು ಕೆಲಸದಿಂದ ರಜಾ ಕೊಡಲ್ಲ, ನಾನೇನು ಮಾಡಲಿ? ಸಂಜೆ ಹೊತ್ತು ಬನ್ನಿ. ಸಂಜೆ 6 ಗಂಟೆ 7 ಗಂಟೆ ಮೇಲೆ ಡೌಟ್ಸ್ ಕ್ಲಿಯರಿಂಗ್ ಸೆಷನ್ ಮಾಡೋದಕ್ಕೆ 2 ಸಿಬ್ಬಂದಿ ಇಲ್ಲಿ ರೆಡಿ ಇರ್ತಾರೆ. ಸಂಜೆ 7 ಗಂಟೆ ಮೇಲೆ ಬನ್ನಿ, ನಿಮ್ಮ ಡೌಟ್ಸ್ ನಾವು ಕ್ಲಿಯರ್ ಮಾಡ್ತೀವಿ. ಜೊತೆಗೆ ಸರ್ ನನಗೆ ಅದೂ ಆಗಲ್ಲ ಸರ್, ಏನಾದ್ರು ಬೇರೆ ಆಪ್ಷನ್ ಇದೆಯಾ? ವಿಡಿಯೋಸ್ ಕೊಡ್ತೀವಿ, ಲೈವ್ ಟ್ರೇಡ್ ಮಾಡೋದು ಹೇಗೆ ಅಂತ ವಿಡಿಯೋಸ್ ಕೊಡ್ತೀವಿ. ಆ ವಿಡಿಯೋಸನ್ನು ನೋಡಿಕೊಂಡು ನೀವು ಗೋಲ್ಡ್ ಕೋರ್ಸನ್ನು ಈಸಿಲಿ ಕಲಿಬೋದು, ಜೊತೆಗೆ ಲೈವ್ ಟ್ರೇಡ್ ಸಹ ಮಾಡ್ಬೋದು. ಸೊ ಅದಾದ ಮೇಲೆ ಗೋಲ್ಡ್ ಕೋರ್ಸ್ ಮುಗಿಸಿರೋರು ನಿಮಗೆ ದುಡ್ಡು ಮಾಡೋದು ಹೆಂಗೆ ಅಂತ ಗೊತ್ತಿರುತ್ತೆ, ಬಟ್ ಏನಾದರೂ ಒಂದು ಸಮಸ್ಯೆಗಳು, ಎಕ್ಸಾಂಪಲ್ ಒಂದು ಅಡ್ಜಸ್ಟ್ಮೆಂಟ್ ರೇಟ್ ಕಲಿಬೇಕು, ಇನ್ನು ದೊಡ್ಡ ಸ್ಟ್ರಾಟಜೀಸ್ ಕಲಿಬೇಕು, 6 ಲಕ್ಷ ರೂಪಾಯಿ ದುಡ್ಡಿದೆ, ನನಗೆ ಲಾಸ್ ಕಡಿಮೆ ಲಾಸೇ ಇಲ್ದಿರೋ ಸ್ಟ್ರಾಟಜೀಸ್ ಕಲಿಬೇಕು, ಆ ಥರ ಒಂದು ಆಲ್ಮೋಸ್ಟ್ ನೆಗ್ಲಿಜಿಬಲ್ ಲಾಸ್ ಸ್ಟ್ರಾಟಜೀಸ್ ಸಹ ಸ್ಟಾಕ್ ಮಾರ್ಕೆಟಲ್ಲಿದೆ. ಅದನ್ನು ಬಿಗ್ ಬಾಯ್ ಕವರ್ಡ್ ಕಾಲ್, ರಿಚ್ ಬಾಯ್ ಕವರ್ಡ್ ಕಾಲ್ ಅಂತ ಕರೀತಾರೆ. ಸೊ ನೀವು ಕಾಲ್ ಸೆಲ್ ಮಾಡಿ ದುಡ್ಡು ಮಾಡೋದು ಹೇಗೆ ಅದನ್ನು ನಾವು ಹೇಳ್ಕೊಡ್ತೀವಿ. ಜೊತೆಗೆ ಪ್ರೈಸ್ ಆ್ಯಕ್ಷನಲ್ಲಿ ಅಡ್ವಾನ್ಸ್ ಪ್ರೈಸ್ ಆ್ಯಕ್ಷನ್, ಆರ್ಡರ್ ಫ್ಲೋ ಅನಾಲಿಸಿಸ್. ಸೊ ನಾವು ಗೋಲ್ಡ್ ಕೋರ್ಸಲ್ಲಿ ಫಂಡಮೆಂಟಲ್ಸು, ಟೆಕ್ನಿಕಲ್ಸು, ಹೆಡ್ಜಿಂಗ್ ಎಲ್ಲ ಕಲ್ತಿರ್ತೀವಿ. ಅದನ್ನು ಇನ್ನೂ ಫೈನ್ ಟ್ಯೂನ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗಬೇಕು. ಸೊ ಗೋಲ್ಡ್ ಕೋರ್ಸಲ್ಲಿ ಕಾರ್ ಓಡಿಸೋದು ಹೇಗೆ ಪ್ರತಿಯೊಂದು ಹೇಳ್ಕೊಟ್ಟಿರ್ತೀವಿ. ದುಡ್ಡು ಮಾಡೋದು ಹೇಗೆ ಅಂತ ಹೇಳಿರ್ತೀವಿ. ಡೈಮಂಡ್ ಕೋರ್ಸಲ್ಲಿ ಕಾರ್ ರಿಪೇರಿ ಮಾಡೋದು ಹೇಗೆ, ಕಾರ್ ಕೆಟ್ಟೋಗಿದೆ, ಲೆಟ್ಸ್ ಸೇ ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿ ದುಡ್ಡಿದೆ, ಸೊ ನಿಮಗೆ ನಾವು ಡೈಮಂಡ್ ಕೋರ್ಸನ್ನು ಪ್ರಿಫರ್ ಮಾಡ್ತೀವಿ. ಯಾಕಂದರೆ ನಿಮ್ಗೆ ನೆಕ್ಸ್ಟ್ ಲೆವೆಲ್ ಕೋರ್ಸ್ ಇದು ಫುಲ್ ಮಾಸ್ಟರ್ ಲೆವೆಲ್. ಡೈಮಂಡ್ ಕೋರ್ಸಲ್ಲಿ ಅಡ್ವಾನ್ಸ್ಡ್ ROCE ಅಂದ್ರೇನು, ROE ಅಂದ್ರೇನು, ಒಂದು ಸ್ಟಾಕ್ಸನ್ನು ಸ್ಕ್ರೀನ್ ಮಾಡೋದಕ್ಕೆ ಯಾವೊಂದು ಟೂಲ್ಸ್ ಯೂಸ್ ಮಾಡಬೇಕು, IPOದಲ್ಲಿ ಅಲಾಟ್ಮೆಂಟ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟೆಕ್ನಿಕ್ಸ್ ಏನಿದೆ ಅದನ್ನು ಕಲಿತೀವಿ. ಪ್ರೈಸ್ ಆ್ಯಕ್ಷನ್, ಕಪ್ ಆ್ಯಂಡ್ ಹ್ಯಾಂಡಲ್ ಆಗಲಿ, ಚಾರ್ಟ್ ಪ್ಯಾಟರ್ನ್ಸ್ ಕಲಿತೀವಿ. ಸೊ ಹೆಡ್ ಆ್ಯಂಡ್ ಶೋಲ್ಡರ್ ಅಂದರೆ ಏನು, ಸೊ ಜೊತೆಗೆ ಅದಾದಮೇಲೆ ವೇವ್ ಅನಾಲಿಸಿಸ್, ಎಲೈಟ್ ವೇವ್ಸ್ ಯೂಸ್ ಮಾಡೋದು ಹೆಂಗೆ, ಫಿಬೊನಾಕಿ ಯೂಸ್ ಮಾಡೋದು ಹೇಗೆ, ಜೊತೆಗೆ ಆರ್ಡರ್ ಫ್ಲೋ ಯೂಸ್ ಮಾಡೋದು ಹೇಗೆ. ಸೊ ಅದಾದಮೇಲೆ ನಾನು ಡೈಮಂಡ್ ಕೋರ್ಸಲ್ಲಿ ನಾನು ಸಹ ಹೇಳ್ಕೊಡ್ತೀನಿ. ಸೊ ನಂದೇ ಮೇಜರ್ಲಿ 50-60% ಸಿಲೆಬಸ್ ನಾನೇ ಕವರ್ ಮಾಡೋದು. ಗೋಲ್ಡ್ ಕೋರ್ಸಲ್ಲೂ ಅಷ್ಟೇ ನಾನೇ ಕ್ಲಾಸಸ್ ಮಾಡೋದು, ಡೈಮಂಡಲ್ಲೂ ನಾನೇ ಮಾಡೋದು. ನಮ್ಮ ಸಿಬ್ಬಂದಿ ಸಹ ನಾನು ಯಾವ ರೀತಿ ಪಾಠ ಮಾಡ್ತೀನಿ ಅಷ್ಟೇ ಉತ್ತಮವಾಗಿ ಅವರು ಸಹ ಮಾಡ್ತಾರೆ. ನಮ್ಮ TD ಸಂಸ್ಥೆಗೆ ಯಾರೇ ಬಂದ್ರೂ ಅವ್ರನ್ನ ನಾವು ಟ್ರೈನ್ ಅಪ್ ಮಾಡ್ತೀವಿ. ಮಿನಿಮಮ್ 2 years ಟ್ರೈನ್ ಅಪ್ ಮಾಡಿ ಆಮೇಲೆ ಅವ್ರಿಗೆ ಬ್ರಾಂಚಸ್ ಎಲ್ಲ ಮಾಡಿಕೊಟ್ಟಿರೋದು. ಬ್ರಾಂಚ್ ಹೆಡ್ಸ್ಗೆ ತುಂಬ ನಾಲೆಜ್ ಇರೋನ ನಾವು ನೋಡಿ TD ಸಂಸ್ಥೆಯಲ್ಲಿ ನಾವು ಬ್ರಾಂಚ್ ಹೆಡ್ ಆಗಿ ಮಾಡಿ ಕಳಿಸಿರ್ತೀವಿ. ಸೊ ಡೈಮಂಡ್ ಕೋರ್ಸ್ ಯಾರಿಗಂದರೆ ಕ್ಯಾಪಿಟಲ್ ಇರಬೇಕು, ಒಂದು 5 to 10 ಲಕ್ಷ ಕ್ಯಾಪಿಟಲ್ ಇದ್ದರೆ ಇಟ್ ಈಸ್ ಮೋರ್ ರೆಕಮೆಂಡೆಡ್ ಡೈಮಂಡ್ ಕೋರ್ಸ್. ಸೊ ಯಾಕಂದರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ರೇಟ್ಸ್ ಕಲಿತೀರಾ, ಶಿಫ್ಟಿಂಗು, ಮಾರ್ಟಿಂಗೇಲು, ರೆಫರೆನ್ಸ್ ಟ್ರೇಡು, ಪಿರಾಮಿಡಿಂಗು, ಈ ಎಲ್ಲ ಅಡ್ಜಸ್ಟ್ಮೆಂಟ್ ರೇಟ್ಸ್ಗಳನ್ನು ನಾವು ಹೇಳ್ಕೊಡ್ತೀವಿ. ಜೊತೆಗೆ ಆರ್ಬಿಟ್ರೇಜ್ ಅಂದರೆ ಹೇಗೆ, ಆರ್ಬಿಟ್ರೇಜ್ ಯೂಸ್ ಮಾಡೋದು ಹೆಂಗೆ, ಮಂತ್ಲಿ ಸ್ಯಾಲ್ರಿ, ರೆಂಟಲ್ ಇನ್ಕಮ್ ಪಡ್ಕೊಳ್ಳೋದು ಹೇಗೆ, ಇದನ್ನೆಲ್ಲ ಮಾಸ್ಟರ್ ಲೆವೆಲಲ್ಲ 5 ಲಕ್ಷ, 10 ಲಕ್ಷ, 20 ಲಕ್ಷ, 30 ಲಕ್ಷ ಸ್ಟ್ರಾಟಜಿ ಸಹ ಡೈಮಂಡ್ ಕೋರ್ಸಲ್ಲಿದೆ. ಆ ಸ್ಟ್ರಾಟಜಿಗಳು ನೀವು ಎಲ್ಲಿ ಕೇಳಿರೋಕ್ಕೂ ಸಾಧ್ಯ ಇಲ್ಲ, ಆ ಥರ ಸ್ಟ್ರಾಟಜೀಸ್ ಡೈಮಂಡ್ ಕೋರ್ಸಲ್ಲಿದೆ. ಇದರ ಟೈಮಿಂಗ್ಸ್ ಬಂದು ಸೋಮವಾರದಿಂದ ಶುಕ್ರವಾರ ಸಂಜೆ 6 ಗಂಟೆಯಿಂದ 7:30 20 ದಿವಸ ಕ್ಲಾಸ್ ಇರುತ್ತೆ. ಸೊ ಟೋಟಲ್ ಆಲ್ಮೋಸ್ಟ್ ಒಂದು 35 to 40 hours ಸಿಲೆಬಸ್ ಇರುತ್ತೆ. ಗೋಲ್ಡ್ ಕೋರ್ಸು ನಿಮಗೆ ಆಲ್ಮೋಸ್ಟ್ ಹೇಳೋಕ್ಕೋದ್ರೆ 15 to 16 ಗಂಟೆ ಸಿಲೆಬಸ್ ಇದ್ರೆ ಡೈಮಂಡ್ ಕೋರ್ಸು 40 ಗಂಟೆ ಸಿಲೆಬಸ್ ಇರುತ್ತೆ.
ಟೋಟಲ್ ನೀವು 60 ಗಂಟೆ ಪಾಠ ಕೇಳ್ಬೋದು ಸ್ಟಾಕ್ ಮಾರ್ಕೆಟ್. ಅದನ್ನ ಏನು ಒಂದೇ ಸತಿ 60 ಗಂಟೆ ನೀವು ಕಿವಿಯಲ್ಲಿ ಇಯರ್ಫೋನ್ ಹಾಕೊಂಡು ಕೇಳಿದ್ರೆ ಏನೂ ಅರ್ಥ ಆಗಲ್ಲ. ಅದಕ್ಕೆ ಪ್ರಾಪರ್ ಒಂದು ಸಿಸ್ಟಮಲ್ಲಿ ಪ್ರಾಪರ್ ಚಾನಲಲ್ಲಿ ನಮ್ಮ ಡೈಮಂಡ್ ಕೋರ್ಸ್ ಟೈಮಿಂಗ್ಸು ಮಂಡೇ ಟು ಫ್ರೈಡೇ, ಇದು 2 months ಒನ್ಸ್ ಮಾತ್ರ ಒಂದು ಬ್ಯಾಚ್ ಇರುತ್ತೆ. ಎವ್ರಿ ಮಂತು ಎವ್ರಿ ವೀಕು ಡೈಮಂಡ್ ಕೋರ್ಸ್ ಬ್ಯಾಚ್ ಇರಲ್ಲ, 2 months ಒನ್ಸ್ ಒಂದು ಬ್ಯಾಚ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಯಾರ್ಯಾರು ಗೋಲ್ಡ್ ಕೋರ್ಸ್ ಮುಗಿಸಿದ್ರೋ ನೀವು ಮಾತ್ರ ಎಲಿಜಿಬಲ್ ಆಗಿರ್ತೀರ. ಸೊ ಅದಾದಮೇಲೆ ಸರ್ ನನಗೆ ಮೆಂಟರ್ಶಿಪ್ ಬೇಕು ಸರ್, ನನಗೆ ಗೋಲ್ಡ್ ಕೋರ್ಸಲ್ಲಿ ಬ್ಯಾಚಲ್ಲಿ ಕೂತ್ಕೊಂಡಿದ್ದೆ, ಡೈಮಂಡ್ ಕೋರ್ಸಲ್ಲೂ ಬ್ಯಾಚಲ್ಲಿ ಕೂತ್ಕೊಂಡಿದ್ದೆ, ಬಟ್ ನನಗೆ ಇನ್ನೂ ಕಾನ್ಫಿಡೆನ್ಸ್ ಬೇಕು, ನನಗೆ ಪಕ್ಕದಲ್ಲೇ ಕೂತ್ಕೊಂಡು ಮೆಂಟರ್ ಹೇಳ್ಕೊಡ್ಬೇಕಂದ್ರೆ ವಿ ಹ್ಯಾವ್ ಮೆಂಟರ್ಶಿಪ್ ಕೋರ್ಸ್. ಇಟ್ಸ್ ಅ 3 months ಪ್ಯಾಕೇಜ್ ವೇರ್ 3 monthsಲ್ಲಿ ನಿಮಗೆ ಮೆಂಟರು ಪಕ್ಕದಲ್ಲೇ ಕೂತ್ಕೊಂಡು ಹೇಳ್ಕೊಡ್ತಾರೆ. ಸೊ ಪ್ರಾಕ್ಟಿಕಲ್ಸ್ ಹೇಳ್ಕೊಡ್ತಾರೆ. ಸೊ ದಟ್ ಈಸ್ ಅಡ್ವಾಂಟೇಜ್. ಜೊತೆಗೆ ಗೋಲ್ಡ್ ಕೋರ್ಸ್ ಆ್ಯಂಡ್ ಡೈಮಂಡ್ ಕೋರ್ಸ್ನ ಫ್ರೀಯಾಗಿ ಕೊಡ್ತೀವಿ. ಜೊತೆಗೆ TD ಅಕಾಡೆಮಿ ಅಪ್ಲಿಕೇಶನಲ್ಲಿ ಸಹ ಒಂದು 40,000 ರೂಪಾಯಿ ವರ್ತ್ ವೀಡಿಯೋಸ್ನ ಕೊಡ್ತೀವಿ. ಅದ್ರ ಪ್ರಕಾರ ಮೆಂಟರ್ಶಿಪ್ ಬೆಲೆ ಎಷ್ಟಿರ್ಬೋದು ಅಂತ ಯೋಚನೆ ಮಾಡಿ. ಬಟ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ಬೆಲೆಯಲ್ಲಿ ಮೆಂಟರ್ಶಿಪ್ ಇಲ್ಲ, ತುಂಬ ಕೈಗೆಟುಕುವ ಬೆಲೆಯಲ್ಲೇ ನಿಮಗೆ ಮೆಂಟರ್ಶಿಪ್ ಕೋರ್ಸ್ ಸಿಗ್ತೀವಿ. ಸೊ ನಮ್ಮ TD ಸಂಸ್ಥೆಯಲ್ಲಿ ಮೆಂಟರ್ಶಿಪ್ಗಂತಾನೆ ಒಂದು ನಮ್ಮ ರಾಜಾಜಿನಗರ್ ಬ್ರಾಂಚಲ್ಲಿ ಪಕ್ಕದಲ್ಲೇ ಇನ್ನೊಂದು ಬಿಲ್ಡಿಂಗ್ ಸಹ ನಾವು ತೊಗೊಂಡಿದ್ದೀವಿ ಓನ್ಲಿ ಫಾರ್ ಮೆಂಟರ್ಶಿಪ್. ಸೊ ಮೆಂಟರ್ಶಿಪ್ ಈಸ್ ಅ ಹೈಯೆಸ್ಟ್ ಡಿಮ್ಯಾಂಡೆಡ್ ಕೋರ್ಸ್ ಇನ್ ಅವರ್ ಅಕಾಡೆಮಿ. ಮೆಂಟರ್ಶಿಪ್ಪಲ್ಲಿ ಯಾರ ಹತ್ರ ಒಳ್ಳೆ ಕ್ಯಾಪಿಟಲ್ ಇದೆಯೋ 5 lakhs or 10 lakhs ಕ್ಯಾಪಿಟಲ್ ಇರೋರು ಫಸ್ಟ್ ಅವ್ರು ಬಂದು ಕೇಳೋದು, ಸರ್ ಮೆಂಟರ್ಶಿಪ್ ಬೇಕು ಸರ್, ನನಗೆ ಬ್ಯಾಚಲ್ಲಿ ಕೂತ್ಕೊಳ್ತೀನಿ, ಆರ್ ಗೋಲ್ಡ್ ಕೋರ್ಸ್ ಡೈಮಂಡ್ ಕೋರ್ಸ್ ಮುಗಿಸ್ತೀನಿ, ಬಟ್ ಸ್ಟಿಲ್ ನನಗೆ ಹ್ಯಾಂಡ್ ಹೋಲ್ಡಿಂಗ್ ಬೇಕು ಅನ್ನೋರು, ಫುಲ್ ಟೈಮ್ ಟ್ರೇಡರ್ಸ್ ಯಾರ್ಯಾರು ಬರ್ತಿರೋ ಫುಲ್ ಟೈಮ್ ಟ್ರೇಡರ್ಸ್ಗೆ ಮೆಂಟರ್ಶಿಪ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಪ್ರೀಮಿಯಂ ಮೆಂಟರ್ಶಿಪ್ಪು ನನಗೆ 1-on-1 ಬೇಕು. ಸೊ ಈ ಮೆಂಟರ್ಶಿಪ್ಪಲ್ಲಿ ಏನು ಮಾಡ್ತೀವಿ, ಸಣ್ಣ ಬ್ಯಾಚ್ ಇರುತ್ತೆ, 2-3 ಇರ್ತಾರೆ ಬ್ಯಾಚಲ್ಲಿ. ಮೆಂಟರ್ಶಿಪ್ ಕ್ಯಾಬಿನ್ ಇದೆ, ಮೆಂಟರ್ಶಿಪ್ ಕ್ಯಾಬಿನಲ್ಲಿ ನಾವು ಕ್ಲಾಸಸ್ ಮಾಡ್ತೀವಿ. ಬಟ್ ಪ್ರೀಮಿಯಂ ಮೆಂಟರ್ಶಿಪ್ಪಲ್ಲಿ ಏನಂದರೆ, ಸೊ ನಿಮಗೆ 1-on-1 ಬೇಕು. ಸೊ ನಿಮ್ಮ ಟೈಮಿಂಗ್ಸು ಒಂದು ಎಕ್ಸ್ಕ್ಲೂಸಿವ್ ಟೈಮಿಂಗ್ಸ್ ಇರುತ್ತೆ. ನನಗೆ ಸಂಜೆ 8 ಗಂಟೆಗೆ ಬೇಕು, ಬೆಳಗ್ಗೆ 6 ಗಂಟೆಗೆ ಬೇಕು, ನನಗೆ 1-on-1 ಬೇಕು, ನಾನು ಸ್ವಲ್ಪ ಶೈ ಪರ್ಸನ್, ನಾನು ಇಂಟ್ರೋವರ್ಟ್, ನಾನು ಸೆಲೆಬ್ರಿಟಿ, ನನಗೆ ಪ್ರೈವಸಿ ಬೇಕು. ಸೊ ಈ ಥರ ತುಂಬ ಕೇಸಸ್ ನಾವು ಕೇಳಿದ್ದೀವಿ. ಅದಕ್ಕೆ ಅವ್ರಿಗೆ ಪ್ರೀಮಿಯಂ ಮೆಂಟರ್ಶಿಪ್ ಸಹ ಇದೆ. ಇದರಲ್ಲಿ ಏನಂದರೆ, ಸೊ ನಾನು ಇವ್ರಿಗೆ ಫಿನಾನ್ಷಿಯಲ್ ಅಡ್ವೈಸಿಂಗ್ ಸಹ ನಾನು ಪಕ್ಕದಲ್ಲಿ ಕೂತ್ಕೊಂಡು ನಾನು ಹೇಳ್ಕೊಡ್ತೀನಿ. ಜೊತೆಗೆ ಇದು 4 months ಕೋರ್ಸು, ರಿವಿಷನ್ ಕ್ಲಾಸಸ್ ಅನ್ಲಿಮಿಟೆಡ್ ನಾವು ಕೊಡ್ತೀವಿ. ರಿವಿಷನ್ ಕ್ಲಾಸ್ ಜೊತೆಗೆ ಗೋಲ್ಡ್ ಕೋರ್ಸು, ಡೈಮಂಡ್ ಕೋರ್ಸು, TD ಅಕಾಡೆಮಿ ಅಪ್ಲಿಕೇಶನಲ್ಲಿ ಇರೋ ಕೋರ್ಸಸ್ಗಳನ್ನೆಲ್ಲ ನಾವು ಇಲ್ಲಿ ಕೊಡ್ತೀವಿ. ಸೊ TD ಅಕಾಡೆಮಿ ಅಪ್ಲಿಕೇಶನ್ ನಿಮ್ಗೆ ಗೊತ್ತಿದೆ, TD ಅಕಾಡೆಮಿ ಅಪ್ಲಿಕೇಶನಲ್ಲಿ ಒಂದು 50,000 ರೂಪಾಯಿ ವರ್ತ್ ವೀಡಿಯೋಸ್ ಇದೆ. ಸೊ ಆ ವೀಡಿಯೋಸ್ ಎಲ್ಲ ನಾನೇ ಮಾಡಿರೋದು, ಆ ವೀಡಿಯೋಸನ್ನು ಸಹ ನಾವು ಕೊಡ್ತೀವಿ. ಸೊ ನೆಕ್ಸ್ಟ್ ಈಕ್ವಿಟಿ ಮೆಂಟರ್ಶಿಪ್. ಸ್ವಲ್ಪ ಜನಕ್ಕೆ F&O ಕಲಿಯೋದಕ್ಕೆ ಇಷ್ಟ ಇರಲ್ಲ, ಬರೀ ಈಕ್ವಿಟಿಯಲ್ಲೇ, ಬರೀ ಇದನ್ನು ಆಫ್ ಮೆಂಟರ್ಶಿಪ್ ಅಂತಲೂ ಕರೀತಾರೆ. ಬರೀ ಈಕ್ವಿಟಿಯಲ್ಲೇ ನನ್ನ ಫುಲ್ಲು ಸ್ಟ್ರಾಂಗ್ ಮಾಡಿ, ಸೊ ಕಂಪ್ಲೀಟ್ ಫಂಡಮೆಂಟಲ್ಸಲ್ಲಿ ನಾನು ಪಕ್ಕಾ ಕಿಂಗ್ ಆಗಬೇಕು, ನಾನು ಫಂಡಮೆಂಟಲ್ಸಲ್ಲೇ ನಾನು ಬರೀ ರಿಸರ್ಚ್ ಮಾಡಿಕೊಂಡು ಇನ್ವೆಸ್ಟರ್ ಆಗಬೇಕು ಅಂದರೆ ಈಕ್ವಿಟಿ ಮೆಂಟರ್ಶಿಪ್ ತೊಗೋಬೋದು. ಆ್ಯಂಡ್ ನಾನು ಟ್ರೇಡರ್ ಆಗಬೇಕು ಅಂದರೆ F&O ಮೆಂಟರ್ಶಿಪ್ ಸಹ ಇದೆ. F&O ಮೆಂಟರ್ಶಿಪ್ ಸಹ ನಾವು ಬರೀ F&O ಮಾತ್ರ ಹೇಳ್ಕೊಡ್ತೀವಿ, ಅದರಲ್ಲಿ ಈಕ್ವಿಟಿ ಬಗ್ಗೆ ಏನೂ ಹೇಳ್ಕೊಡಲ್ಲ. F&O ಮೆಂಟರ್ಶಿಪ್ ಈಸ್ ಅಗೇನ್ ಆಫ್ ಮೆಂಟರ್ಶಿಪ್. ಸೊ ಮೆಂಟರ್ಶಿಪ್ ಫೀಸಲ್ಲಿ ಆಲ್ಮೋಸ್ಟ್ ಹಾಫ್ ಆಫ್ ದ ಪ್ರೈಸಲ್ಲಿ ಇದನ್ನು ನಿಮಗೆ ಸಿಗುತ್ತೆ. ಸೊ TD ವೆಲ್ತ್ ಅಂದರೆ ಇದೊಂದು ಎಕ್ಸ್ಕ್ಲೂಸಿವ್, ಯಾರ್ಯಾರಿಗೆ ನಿಮ್ಮ ಹತ್ರ ದುಡ್ಡಿದೆಯೋ ಇನ್ವೆಸ್ಟ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ವೋ, TD ವೆಲ್ತ್ ಅನ್ನೋ ಒಂದು ನಮ್ಮದು ವೆಬ್ಸೈಟ್ ಇದೆ, ನಾನು ತೋರಿಸ್ತೀನಿ. ಈ TD ವೆಲ್ತ್ಗೆ ಹೋಗಿ ನೀವು ಡೈರೆಕ್ಟ್ಲಿ ರೆಡಿಮೇಡ್ ಪೋರ್ಟ್ಫೋಲಿಯೋಸಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ವೆಬ್ಸೈಟ್ ಹೆಸರು ನೆನ್ಪಿಟ್ಕೊಳ್ಳಿ, tdwealth.smallcase.com. ಈ tdwealth.smallcase.com ಅಲ್ಲಿ ನಮ್ಮದೇ ಆದ ಒಂದು ರೆಡಿಮೇಡ್ ಪೋರ್ಟ್ಫೋಲಿಯೋಸ್ ಇರುತ್ತೆ. ಯಾರ್ಯಾರಿಗೆ ಆಸಕ್ತಿ ಇದೆಯೋ ಈ ರೆಡಿಮೇಡ್ ಪೋರ್ಟ್ಫೋಲಿಯೋಸಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಆ್ಯಂಡ್ ಇದರ ರಿಟರ್ನ್ಸ್ ಸಹ ನೀವು ನೋಡ್ಬೋದು. ಸೊ ರಿಟರ್ನ್ಸ್ ಸಹ ನೀವು ಇಲ್ಲಿ ಟ್ರ್ಯಾಕ್ ಮಾಡ್ಬೋದು. ಸೊ ಇದನ್ನು ಮ್ಯಾನೇಜ್ ಮಾಡೋದು ನಾನು ನಿಮ್ಮ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ಸೊ ನೀವಿಲ್ಲಿ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ದುಡ್ಡಿದ್ರೆ ಇದು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ದುಡ್ಡನ್ನು ಆಟೋಮೆಟಿಕಲಿ ಆ ರೆಡಿಮೇಡ್ ಪೋರ್ಟ್ಫೋಲಿಯೋಸಲ್ಲಿ ಇನ್ವೆಸ್ಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಏನೇ ಮಾಹಿತಿ ಬೇಕಾದ್ರೂ ನಮ್ಮ TD ಸಂಸ್ಥೆಗೆ ಫೇಸ್ ಟು ಫೇಸ್ ಡೈರೆಕ್ಟಾಗಿ ಬನ್ನಿ, ಇಲ್ಲ ಕರೆ ಮಾಡಿ, ನಾವು ನಿಮಗೆ ಆನ್ಸರ್ ಮಾಡ್ತೀವಿ TD ವೆಲ್ತ್ ಬಗ್ಗೆ. ಸೊ TD ವೆಲ್ತ್ ಅಂದರೆ ವೆರಿ ಸಿಂಪಲ್, ನಿಮ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ಆಸಕ್ತಿ ಇದೆ, ಎಲ್ಲಿ ಯಾವ ಶೇರಲ್ಲಿ ಇನ್ವೆಸ್ಟ್ ಮಾಡಬೇಕು ಗೊತ್ತಿಲ್ಲ, ನಮ್ಮ ಥರ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಹತ್ರ ನೀವು ಸಹಾಯ ತಗೊಂಡು ನೀವು ಇನ್ವೆಸ್ಟ್ ಮಾಡ್ಬೋದು. ಸೊ ನಮ್ಮದು ಬ್ರಾಂಚಸ್ ಬಗ್ಗೆ ಹೇಳ್ಬೇಕಾದ್ರೆ ನಮ್ಮದು 8 ಬ್ರಾಂಚಸ್ ಇದೆ ಸದ್ಯಕ್ಕೆ. ಇನ್ನೂ 2 ಬ್ರಾಂಚ್ ಎಲೆಕ್ಟ್ರಾನಿಕ್ ಸಿಟಿ ಆ್ಯಂಡ್ ಮಂಗಳೂರು ಬ್ರಾಂಚ್ ಬರ್ತಾ ಇದೆ. ಸದ್ಯಕ್ಕೆ ಅದರ ಲೊಕೇಶನ್ ಹಾಕಿಲ್ಲ. ಈ ಎಲ್ಲ ಬ್ರಾಂಚಸ್ಸು ಲೊಕೇಶನ್ ವಿತ್ ಮೊಬೈಲ್ ನಂಬರ್ಸ್ ಹಾಕಿದ್ದೀವಿ, ವಿತ್ ಬ್ರಾಂಚ್ ಫೋಟೋಸ್ ಸಹ ಹಾಕಿದ್ದೀವಿ. ಸೊ ನೀವು ನಿಯರೆಸ್ಟ್ ಬ್ರಾಂಚ್ ಎಲ್ಲಿದೆಯೋ ನಿಮಗೆ, ಲೆಟ್ಸ್ ಎ ವೈಟ್ ಫೀಲ್ಡ್, ದಾವಣಗೆರೆ, ಗುಲ್ಬರ್ಗ, ಹುಬ್ಳಿ, ಯಲಹಂಕ, JP ನಗರ, ಇಲ್ಲ ರಾಜಾಜಿನಗರ ಇಸ್ ಅ ಮೇನ್ ಬ್ರಾಂಚ್. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ, ರಾಜಾಜಿನಗರ ಬ್ರಾಂಚಲ್ಲಿ ನಾನು ಕ್ಲಾಸಸ್ ಮಾಡೋದು, ನಾನೇ ನಿಮಗೆ ಕ್ಲಾಸಸ್ ಮಾಡ್ತೀನಿ ರಾಜಾಜಿನಗರ ಬ್ರಾಂಚಲ್ಲಿ. ಸೊ ಡೆಫಿನೆಟ್ಲಿ ನಿಮ್ಗೆ ಯಾವುದು ಎಲ್ಲ ಬ್ರಾಂಚಸ್ಸಲ್ಲೂ ನನ್ನ ಅಂಡರಲ್ಲಿ ಟ್ರೈನ್ ಅಪ್ ಆಗಿರೋ ಬೆಸ್ಟ್ ಸ್ಟಾಫ್ಗಳನ್ನು
ನಾನು ಅಲ್ಲಿ ಬ್ರಾಂಚಸ್ ಮಾಡಿ ಇಟ್ಟಿರ್ತೇನೆ. ಅವರು ವೆಲ್ ಕ್ವಾಲಿಫೈಡ್ NASM ಸರ್ಟಿಫೈಡ್ ಅವರ ನಾನು ಅಲ್ಲಿ ಕ್ಲಾಸಸ್ ಮಾಡೋದಕ್ಕೆ ಬಿಟ್ಟಿರ್ತೀನಿ. ಸೊ ಅವರು ತುಂಬ ಕ್ವಾಲಿಫೈಡ್, ಜೊತೆಗೆ ದೇ ಆರ್ ದ ಬೆಸ್ಟ್ ಸ್ಟಾಫ್ನ ನಾನು ಎಲ್ಲ ಬ್ರಾಂಚಸಲ್ಲೂ ಅಲಾಟ್ ಮಾಡಿರ್ತೀನಿ. ಸೊ ನೀವು ಹೋಗ್ಬೋದು. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ವರ್ಕ್ಶಾಪ್ ಇರುತ್ತೆ. ಒಂದು ಸತಿ ನಿಮ್ಮ ಲೈಫಿನ ಒಂದು 3 ಗಂಟೆ ನಮಗೆ ಕೊಡಿ. ಸೊ ಡೆಫಿನೆಟ್ಲಿ ವಿಲ್ ಶೋ ಹೌ ಸ್ಟಾಕ್ ಮಾರ್ಕೆಟ್ ವರ್ಕ್ಸ್ ಫಾರ್ ಯು. ಆ್ಯಂಡ್ ನಮ್ಮ TD ಸಂಸ್ಥೆಯ ಕಸ್ಟಮರ್ ಕೇರ್ಗೆ ಸಹ ನೀವು ಕರೆ ಮಾಡ್ಬೋದು. ಇಲ್ಲ ನಮ್ಮ TD ಬ್ರಾಂಚಸ್ ನಂಬರ್ಸ್ ನೀವು ಕಾಣಿಸ್ತಿದೆ, ಈ ಬ್ರಾಂಚಸ್ಗೂ ಸಹ ಕರೆ ಮಾಡ್ಬೋದು. ಸೊ ಧನ್ಯವಾದ. ಸೊ TD ಅಕಾಡೆಮಿಯ ಬ್ರಾಂಚಸ್ ಹಾಗೂ ನಮ್ಮ ಕೋರ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಏನೇ ಪ್ರಶ್ನೆಗಳಿದ್ರು, ನಿಮಗೆ ಡೌಟ್ಸ್ಗಳಿದ್ರು ನಮಗೆ ಕರೆ ಮಾಡಿ, ನಾವು ಆನ್ಸರ್ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 days ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನ ಅಟೆಂಡ್ ಮಾಡಿಲ್ವೋ, ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ ನಲ್ಲಿ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.